ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ BSNDP ಸಂಘಟನೆ ಅಸ್ತಿತ್ವಕ್ಕೆ ಬಂದು ಸುಮಾರು 10 ವರ್ಷಗಳು ಆಗ್ತಾ ಇದೆ. ಈ ಒಂದು ದಶಮಾನೋತ್ಸವ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನು ಕರೆತರುವಂತಹ ಒಂದು ಪ್ರಯತ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ. ಈ ಒಂದು ದಶಮಾನೋತ್ಸವ 10 ತಿಂಗಳ ಕಾಲ ಸುದೀರ್ಘವಾಗಿ ಒಂದು ಹಬ್ಬದ ವಾತಾವರಣ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕು. ಭಗವಂತ ನಾರಾಯಣ ಗುರುಗಳು ಹೇಳಿದಂತೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾಡಿನಲ್ಲಿ ಇರುವಂತಹ 224 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಕ್ಷೇತ್ರಗಳಿಂದ ಪ್ರತಿ ಒಂದು ತಂಡಗಳು ಕ್ಷೇತ್ರಕ್ಕೆ ಒಂದು ಕ್ರಿಕೆಟ್ ತಂಡಗಳನ್ನು ಬೆಂಗಳೂರು ಮಹಾನಗರದಲ್ಲಿ ಕರೆದು 224 ತಂಡಗಳ ಒಂದು ಕ್ರೀಡಾಕೂಟ ಕೂಡ ಈ ಒಂದು ದಶಮಾನೋತ್ಸವದ ಪ್ರಯುಕ್ತ ಆಯೋಜನೆ ಮಾಡಿದ್ದೇವೆ. ಕೊನೆಯದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನು ಕರೆತಂದು ಭಾರತ ಸರ್ಕಾರದಿಂದ ನಾರಾಯಣ ಗುರುಗಳ ಜಯಂತಿ ಆಚರಣೆಗೆ ತರಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಮಾಡಿದೆ. 2015ರಲ್ಲಿ ಶ್ರೀ ನಾರಾಯಣ ಗುರುಗಳ ಜಯಂತಿ ಕರ್ನಾಟಕ ಸರ್ಕಾರದಿಂದ ಆಚರಣೆಗೆ ತರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಬೀದರಿಂದ ಹಿಡಿದು ರಾಜ್ಯದ 31 ಜಿಲ್ಲೆಗಳಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ರಥಯಾತ್ರೆ ಮಾಡಿ ಕರ್ನಾಟಕ ಸರ್ಕಾರದ ಇಂದಿನ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈ ನಾಡಿನ ದೊರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವಧಿಯಲ್ಲಿ ನಾರಾಯಣ ಗುರುಗಳ ಜಯಂತಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ಇವತ್ತು BSNDP ಸಂಘಟನೆ ವಹಿಸಿದೆ ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಏನೆಲ್ಲ ಸಂಕಲ್ಪ ಮಾಡಿದ್ದೇವೆ ಆ ಎಲ್ಲ ಸಂಕಲ್ಪಗಳನ್ನು ಭಗವಂತ ನಾರಾಯಣ ಗುರುಗಳನ್ನು ಈಡೇರಿಸಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧೀಜಿಯವರು 1967ರಲ್ಲಿ ಭಗವಂತ ನಾರಾಯಣ ಗುರುಗಳ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು. 2006ರಲ್ಲಿ ಈಗಿನ ಚಾಲ್ತಿಯಲ್ಲಿ ಇರುವಂಥ 5 ರೂಪಾಯಿ ನಾಣ್ಯ ಮತ್ತು 100 ರೂಪಾಯಿ ನಾಣ್ಯಗಳಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಮುದ್ರಿಸಿ ಗುರುಗಳಿಗೆ ಗೌರವವನ್ನು ಅಂದಿನ ಭಾರತ ಸರ್ಕಾರ ನೀಡಿತು. ಇಂದಿನ ಪ್ರಸ್ತುತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ತಮ್ಮ 2ನೇ ಅವಧಿ ಪ್ರಾರಂಭದಲ್ಲಿ ಭಗವಂತ ನಾರಾಯಣ ಗುರುಗಳ ಹೆಸರಿನಲ್ಲಿ ಸಂಕಲ್ಪ ಮಾಡಿ समाज सुधारक और कवि श्री नारायण गुरु के इन सद्विचारों से प्रेरित है. ಭಾರತ ದೇಶದಲ್ಲಿ ಗುರುಗಳ ಸಂದೇಶವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಆಡಳಿತ ಇರ್ತದೆ ಅನ್ನುವಂಥ ಒಂದು ಚಿಂತನೆ ಕೂಡ ಕೊಟ್ಟಿದ್ದಾರೆ. ತಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೀರ. ಸೊ ನಾವು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಅದನ್ನೆಲ್ಲನೂ ಕೂಡ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈಡೇರಿಸಿದ್ದಾರೆ. ಸೊ ಇವತ್ತು ಭಾರತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೇವೆ, ಈ ಒಂದು BSNDP ದಶಮಾನೋತ್ಸವದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಆಗಮಿಸಿ ಭಾರತ ಸರ್ಕಾರದಿಂದ ನಾರಾಯಣ ಗುರುಗಳ ಜಯಂತಿ ಆಚರಣೆಗೆ ತಂದೇ ತರ್ತೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಾರೆ ಅಂತಕ್ಕಂಥ ಒಂದು ಹುಮ್ಮಂತ ಮತ್ತು ವಿಶ್ವಾಸ ನಮಗಿದೆ. ಹಾಗಾಗಿ ಈ ಸಂಘಟನೆ ಜೊತೆ ಜಾತಿ ಭೇದ ಭಾವ ಮರೆತು ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಅಡಿಯಲ್ಲಿ ಮನುಷ್ಯನಿಗೆ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ಇವತ್ತು ಜಾತಿಗಳ ಮಧ್ಯೆ ಎಲ್ಲ ಒಂದು ಕಡೆ ವೈರತ್ವ ಮೂಡ್ತಾ ಇದೆ. ಯಾವುದೇ ಮಹಾತ್ಮರು ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ. ಈ ದೇಶದ ರಾಷ್ಟ್ರಕವಿ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೋತಾರೆ, ನಾನು ಇಡೀ ಜಗತ್ತನ್ನು ಪರ್ಯಟನೆ ಮಾಡಿದೆ, ಅನೇಕ ಸಾಧು ಸಂತರನ್ನು ಭೇಟಿ ಮಾಡಿದೆ, ಆದರೆ ನಾರಾಯಣ ಗುರುಗಳಂಥ ಮಹಾತ್ಮರ ಒಂದು ಚಿಂತನೆಗಳು ದಾರ್ಶನಿಕಗಳು ನಮಗೆಲ್ಲ ಆದರ್ಶ ಅಂತಕ್ಕಂಥದ್ದು ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೋತಾರೆ. ಈ ಥರ ವಿನೋಬಾ ಭಾವೆಯವರಾಗಿರ್ಬೋದು, ಅಂದಿನ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಡಾಕ್ಟರ್ ಪಲ್ಪು ಅವರ ಒಂದು ಸಹಕಾರದಿಂದ ಕೇರಳದಲ್ಲಿ ಇವತ್ತು ಅಕ್ಷರ ಕ್ರಾಂತಿಯಾಗಿದೆ, ಕೈಗಾರಿಕಾ ಕ್ರಾಂತಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ನಾಡಿನಲ್ಲಿ ಕೂಡ ಆಗಬೇಕು. ಇಡೀ ಭಾರತ ದೇಶದಲ್ಲಿ ನಮ್ಮಲ್ಲಿ ಹೆಚ್ಚೆಚ್ಚು ಉತ್ಪನ್ನಗಳಾಗಬೇಕು.
ಸ್ವದೇಶ ಉತ್ಪನ್ನಕ್ಕೆ ಉತ್ತೇಜನ ಸಿಗಬೇಕು. ಆ ನಿಟ್ಟಿನಲ್ಲಿ ನಾರಾಯಣ ಗುರುಗಳ ತತ್ವ ಚಿಂತನೆಗಳು ಭಾರತ ದೇಶದ ಮೂಲೆ ಮೂಲೆಗೂ ಹರಡಬೇಕು ಅನ್ನೋ ಒಂದು ಉದ್ದೇಶದಿಂದ BSNDP ದಶಮಾನೋತ್ಸವ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದಶಮಾನೋತ್ಸವದ ಉದ್ಘಾಟಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರೆತರುವಂಥ ಒಂದು ಪ್ರಯತ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ದೇಶದ ಪ್ರಧಾನಿಯವರು ಮಾಡ್ತಾರೆ. ಭಗವಂತ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಿರ್ತಕ್ಕಂಥ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರು, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿ ಸುನೀಲ್ ಕುಮಾರ್ ಅವರು ಈ ಒಂದು ಸಭಾದ ಅಧ್ಯಕ್ಷತೆಯನ್ನು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತಿದಾರಾದ ನಾನು ಇದರ ನೇತೃತ್ವವನ್ನು ವಹಿಸ್ಕೊತಾ ಇದ್ದೀನಿ. ಒಟ್ಟು 10 ತಿಂಗಳ ಕಾಲ ಒಂದು ಗತ ವೈಭವವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಜಾತಿ ಮತ ಪಂಥ ಮೀರಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಯುವಕರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಬೆಂಗಳೂರಿನಲ್ಲಿ. ವಿಶೇಷವಾಗಿ ನಾಡಿನಲ್ಲಿರುವಂಥ ಎಲ್ಲ ಮಹಾತ್ಮರ ಹೆಸರಿನಲ್ಲಿ ಪ್ರತಿ ಜಿಲ್ಲೆಯಿಂದ ಕ್ರೀಡಾ ಜ್ಯೋತಿ ಯಾತ್ರೆಯನ್ನು ತರ್ತಾ ಇದ್ದೀವಿ ಬೆಂಗಳೂರು ಮಹಾನಗರಕ್ಕೆ. ಉದಾಹರಣೆ, ಸಮಾನತೆ ಕೊಟ್ಟಿರ್ತಕ್ಕಂಥ, ಶೋಷಣೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ, ವಚನ ಕ್ರಾಂತಿ ಮಾಡಿರ್ತಕ್ಕಂಥ ಬಸವಣ್ಣನವರ ಹೆಸರಿನಲ್ಲಿ, ಜಗಜ್ಯೋತಿ ಬಸವಣ್ಣನವರ ಹೆಸರಿನಲ್ಲಿ ಬೀದರಿಂದ ಕ್ರೀಡಾ ಜ್ಯೋತಿ ಯಾತ್ರೆ ಮಾಡ್ತೇವೆ. ದಕ್ಷಿಣ ಕನ್ನಡದಿಂದ ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆ ಮಾಡ್ತೇವೆ. ಶಿವಮೊಗ್ಗದಿಂದ ಬಂಗಾರಪ್ಪಾಜಿ ಸಾಹೇಬ್ರ ಹೆಸರಿನಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆ ಮಾಡ್ತೇವೆ. ಈ ಥರ ಅನೇಕ ಜಿಲ್ಲೆಗಳಿಂದ ಅಂದಿನ ದಿನಗಳಲ್ಲಿ ಮೈಸೂರು ರಾಜ್ಯದಲ್ಲಿರುವಂಥ ನಮ್ಮ ರಾಜ್ಯರಾಗಿರ್ತಕ್ಕಂಥ, ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾನತೆಯನ್ನು ತಂದಿರತಕ್ಕಂಥವರು ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಮೈಸೂರು ಲ್ಯಾಂಪ್ ಆಗಿರ್ಬೋದು, ಅನೇಕ ಟ್ಯಾಕ್ಟ್ರುಗಳಾಗಿರ್ಬೋದು, ಮುಂದಾಲೋಚನೆ ಪರಿಕಲ್ಪನೆ ಇಟ್ಕೊಂಡು ಈ ನಾಡಿಗೆ ಕೊಡುಗೆ ಕೊಟ್ಟಂಥ ನಮ್ಮೆಲ್ಲರ ಹೆಮ್ಮೆಯ ರಾಜ ನಾಲ್ವಡಿ ಕೃಷ್ಣ ದೇವರಾಜ ಒಡೆಯರ್ ಹೆಸರಿನಲ್ಲಿ ಮೈಸೂರಿನಿಂದ ನಾವು ಕ್ರೀಡಾ ಜ್ಯೋತಿ ಯಾತ್ರೆ ತರೋಣ ಅಂತ ಚಿಂತನೆ ಮಾಡಿದ್ದೇವೆ. ಅದೇ ರೀತಿಯಾಗಿ 31 ಜಿಲ್ಲೆಗಳಿಂದ ಮಹಾತ್ಮರ ಹೆಸರಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆಯನ್ನು ತರ್ತಾ ಇದ್ದೀವಿ. ಆ ಎಲ್ಲೆಲ್ಲಿಂದ ಯಾವಾಗ ಬರ್ತದೆ, ಹೇಗೆ ಬರ್ತದೆ ಅಂತಕ್ಕಂಥದ್ದನ್ನು ಬೆಂಗಳೂರಿನಲ್ಲಿ ಒಂದು ಬೃಹತ್ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದಲ್ಲಿ ನಾವು ತಮ್ಮೊಂದಿಗೆ ಈ ಒಂದು ವಿಷಯನ ಹಂಚಿಕೊಳ್ತಾ ಇದ್ದೇವೆ. ನಮ್ಮೊಟ್ಟಿಗೆ ತಾವೆಲ್ಲ ಕೈ ಜೋಡಿಸಿ ಭಗವಂತ ನಾರಾಯಣ ಗುರುಗಳು ಹೇಳಿದ ಹಾಗೆ ಸಂಘಟನೆಯಿಂದ ಬಲಿಷ್ಠರಾಗೋಣ, ವಿದ್ಯೆಯಿಂದ ಸ್ವತಂತ್ರರಾಗೋಣ, ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದೋಣ ಅನ್ನುವಂಥ ಸಂದೇಶದ ಅಡಿಯಲ್ಲಿ ಇವತ್ತು BSNDP ಸಂಘಟನೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶೇಷವಾಗಿ ರಾಜ್ಯದಲ್ಲಿರುವಂಥ 224 ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಯುವಕರಿಗೆ ಅಂದಿನ ದಿನಗಳಲ್ಲಿ 2016ರಲ್ಲಿ ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವಧಿಯಲ್ಲಿ ಎಲ್ಲ ಶಾಲೆಯನ್ನು ಬಿಟ್ಟಿರ್ತಕ್ಕಂಥ ಯುವಕರು ಏನು 16 ವರ್ಷದಿಂದ 30 ವರ್ಷದ ಒಳಗಡೆ ಇರುತ್ತ ಯುವಕರಿಗೆ ಕ್ರೀಡಾ ಕಿಟ್ಗಳನ್ನು ಕೊಡ್ತಾಯಿದ್ರು ಯುವಜನ ಕ್ರೀಡಾ ಸಬಲೀಕರಣ ಇಲಾಖೆಯಿಂದ. ಇವತ್ತು ಎಲ್ಲ ಒಂದು ಕಡೆ ನಮ್ಮ ಯುವಜನಾಂಗ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಇಲಾಖೆಯಿಂದ ಏನು ಸೌಲಭ್ಯ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಈ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಿಗುವಂಥ ಯೋಜನೆಗಳು ಜಾಗೃತಿ ಮಾಡಬೇಕು, ಯುವಕರನ್ನು ದುಶ್ಚಟದಿಂದ ಹೊರಗಡೆ ತರುವಂತೆ, ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಸದೃಢವಾದ ದೇಹವನ್ನು ರೂಪಿಸಿಕೊಳ್ಳುವಂತೆ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದನ್ನು ಯಾರು ಉದ್ಘಾಟಿಸ್ತಾರೆ, ಎಲ್ಲಿಂದ ಯಾವ ರೀತಿ ಕ್ರೀಡಾ ಜ್ಯೋತಿ ಯಾತ್ರೆ ಬರುತ್ತೆ ಅನ್ನೋದನ್ನು ಮಾಹಿತಿ ತಮ್ಮೆಲ್ಲರ ಜೊತೆ ಹಂಚಿಕೊಳ್ತೇವೆ.